ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯತೆ ಪರಂಪರೆ ತಾಣದ ಬಗ್ಗೆ ತಿಳ್ಕೊತಾ ಹೋಗೋಣ. ಏನಕ್ಕೆ ಇಶ್ಯೂನಲ್ಲಿತ್ತು, ಇದು ಕರೆಂಟ್ ಅಫೇರ್ಸ್ ನಲ್ಲಿತ್ತು. ಸೊ ಜೀವ ವೈವಿಧ್ಯತೆ ಪರಂಪರೆ ತಾಣಗಳು ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು, ಕಸ್ತೂರಂಗನ್ ವರದಿ, ಗಾಡ್ಗಿಲ್ಲು ಯಾವುದೇ ಆಗಿರ್ಲಿ ಸರಿ, ಯಾವ್ದು ಈ ರೀತಿಯಾದಂಥ ವರದಿಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಂಗೆ ತೀರಾ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಕೇಳ್ತಾರೆ, ಯಾವುದೇ ಅನುಮಾನ ಬೇಡ. ಸೊ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯತೆ ಪರಂಪರೆ ತಾಣವನ್ನ ಗೌರ್ಮೆಂಟ್ ಅದನ್ನ ಜೀವ ವೈವಿಧ್ಯತೆ ಪರಂಪರೆ ತಾಣ ಅಂತ ಇತ್ತೀಚೆಗೆ ಘೋಷಣೆ ಮಾಡಿದೆ. ಸೊ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ನೋಡೋಣ ಕ್ವಶನ್ಸ್ ಯಾವ ತರ ರೈಸ್ ಆಗ್ತವೆ ಅಂತ. ಕ್ವಶನ್ಸ್ ಯಾವ ತರ ರೈಸ್ ಆಗ್ತವೆ ಅನ್ನೋದಷ್ಟೇ ಇಂಪಾರ್ಟೆಂಟ್, ಪ್ಲಸ್ ಕಾನ್ಸೆಪ್ಟ್ ತಲೆಯಲ್ಲಿ ಇರಬೇಕು. ಇದು ಎಕ್ಸಾಮಿನೇಷನ್ಗೆ 100% ಬರುವಂತ ಕ್ವಶನ್, 1000% ಬಂದೇ ಬರುತ್ತೆ. ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇನ್ನ ವಿಜಯಪುರದ ಮಮದಾಪುರದಲ್ಲಿ 1494 ಎಕರೆ 38 ಗುಂಟೆ ಅರಣ್ಯ ಪ್ರದೇಶಕ್ಕೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯತೆ ಪರಂಪರೆ ತಾಣ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಘೋಷಣೆ ಮಾಡಿದೆ. ಇನ್ನ ಮುಂದೆ ನೋಡ್ತಾ ಹೋಗೋದಾದ್ರೆ, ವಿಜಯಪುರ ಬಾಗಲಕೋಟೆ ಭಾಗದಲ್ಲಿ ಅರಣ್ಯ ಪ್ರದೇಶ ಇರೋದೇ ತುಂಬಾ ಕಡಿಮೆ ಇದೆ. ಅದ್ ಮುಂದೆ ಹೇಳ್ತಾ ಹೋಗ್ತೀನಿ. ಇರುವ ವನ ಪ್ರದೇಶವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅನ್ನೋದು ಗೌರ್ಮೆಂಟ್ ನ ಒಂದು ಬದ್ಧತೆ ಆಗಿದೆ ಅಂತ ಹೇಳ್ಬೋದು. ಮುಂದೆ ಈ ನಿಟ್ಟಿನಲ್ಲಿ ಸಿದ್ದೇಶ್ವರ ಶ್ರೀಗಳ ಹೆಸರನ್ನ ಈ ಕಾನೂನು ಪ್ರದೇಶಕ್ಕೆ ಇಡೋದ್ರಿಂದ ಅಲ್ಲಿ ಪರಿಸರ ಜಾಗೃತಿ ಮೂಡಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವ ವೈವಿಧ್ಯತೆ ಪರಂಪರೆ ತಾಣ ಅಂತೇಳಿ ಅದನ್ನ ಹೆಸರಿಸಿದ್ದಾರೆ. ಇನ್ನು ಮುಂದೆ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವ್ಯಾವು ಅಂತ ಕೇಳ್ತಾ ಇರ್ತಾರೆ. ಫಾರೆಸ್ಟ್ ರಿಪೋರ್ಟ್ ಬಂದಿರೋದ್ರಿಂದ ಕೇಳ್ತಾರೆ. ಅತಿ ಹೆಚ್ಚುನು ಕೇಳ್ತಾರೆ, ಅತಿ ಕಡಿಮೆನೂ ಕೇಳ್ತಾರೆ, ಜನಸಂಖ್ಯೆನೂ ಕೇಳ್ತಾರೆ, ಇದು ಕೇಳ್ತಾರೆ. ಎರಡಕ್ಕೆರಡು ಇಂಪಾರ್ಟೆಂಟ್. ಸೊ ಅತಿ ಕಡಿಮೆ ಇರ್ತಕ್ಕಂಥದ್ದು ವಿಜಯಪುರ, ರಾಯಚೂರು ಅಂಡ್ ಕೊಪ್ಪಳ. ನೋಡ್ತಾ ಹೋಗೋಣ. ವಿಜಯಪುರ 0.26% ಇದೆ. ಒಟ್ಟು ಭೌಗೋಳಿಕ ಪ್ರದೇಶದ 0.26% ಅಷ್ಟೇ ಇರೋದು. 100ರಲ್ಲಿ 0.26% ಅಷ್ಟೇ ವಿಜಯಪುರ, ಅತ್ಯಂತ ಕಡಿಮೆ. ನೆಕ್ಸ್ಟ್ ನಮ್ಮ ರಾಯಚೂರು ನೋಡ್ತಾ ಹೋಗೋದಾದ್ರೆ 0.52 ಇದೆ. ಸೊ 2ನೇ ಸ್ಥಾನಕ್ಕೆ ಬರುತ್ತೆ ಕಡಿಮೆ ಇರೋದ್ರಲ್ಲಿ. ಇನ್ನು ಕೊಪ್ಪಳ ನೋಡ್ತಾ ಹೋಗೋದಾದ್ರೆ 0.65 ಇದೆ, 3ನೇ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಇಂಪಾರ್ಟೆಂಟ್ ಇದು. ವಿಜಯಪುರ, ರಾಯಚೂರು, ಕೊಪ್ಪಳ ಒಂದು ಕೋಡ್ ಮಾಡಿ ಇಟ್ಕೊಳ್ಳಿ, ಹೆಂಗಾರ ಜ್ಞಾಪಕ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆಗಳು, ಇದು ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್. ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಗೊತ್ತಿರ್ಲಿ, ಇಂಪಾರ್ಟೆಂಟ್ ಇದು. ಕೊಡಗು ಒಟ್ಟು ಭೌಗೋಳಿಕ ಪ್ರದೇಶ 100 ಅಂತ ತಗೊಂಡ್ರೆ 79.42% ಅಷ್ಟಿದೆ, ಹೈಯೆಸ್ಟ್ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಕೊಡಗು. ಸೆಕೆಂಡ್ ಹೈಯೆಸ್ಟ್ ಉತ್ತರ ಕನ್ನಡ 79.12%, ದಕ್ಷಿಣ ಕನ್ನಡ 63.05%. ತೀರಾ ಇಂಪಾರ್ಟೆಂಟ್ ಇದು. ಈ ಕಾನ್ಸೆಪ್ಟ್ ಕೇಳ್ತಾರೆ. ಇನ್ನ ಈಗ ಜೀವ ವೈವಿಧ್ಯತೆ ಪರಂಪರೆ ತಾಣ ಅಂತ ಘೋಷಣೆ ಮಾಡಿದ್ದಾರೆ ಅಂದ್ರೆ KPSC ಅವರಾಗ್ಲಿ, KEAದವರಾಗ್ಲಿ, ಹಂಗಂದ್ರೆ ಏನು ಅಂತ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಹಂಗಂದ್ರೆ ಏನು, ಟಾಪಿಕ್ ಅಂದ್ರೆ ಏನು, ಜೀವ ವೈವಿಧ್ಯತೆ ಪರಂಪರೆ ತಾಣ ಅಂದ್ರೆ ಏನು ಅಂತಾನೆ ಕೇಳೋ ಚಾನ್ಸಸ್ ಇದೆ. ಸೊ 4 ಆಪ್ಷನ್ ಕೇಳಿರ್ತಾರೆ, ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯಾವ ತರ ಬೇಕಾದ್ರೂ ಕೇಳಿರ್ಬೋದು. ಒಟ್ನಲ್ಲಿ ಕಾನ್ಸೆಪ್ಟ್ ಗೊತ್ತಿರಬೇಕು, ಜೀವ ವೈವಿಧ್ಯತೆ ಪರಂಪರಾ ತಾಣ ಅಂದ್ರೆ ಏನು ಅಂತ. ಜೀವ ವೈವಿಧ್ಯತೆ ಪರಂಪರಾ ತಾಣಗಳು ವೈಶಿಷ್ಟ್ಯವಾದಂತಹ ಪರಿಸರ ಸೂಕ್ಷ್ಮ ಪ್ರದೇಶಗಳಾಗಿದ್ದು, ಈ ಪ್ರದೇಶದಲ್ಲಿ ಹೆಚ್ಚಿನ ವೈವಿಧ್ಯತೆಯುಳ್ಳ ವನ್ಯಜೀವಿಗಳು ಮತ್ತು ಸಾಕು ಪ್ರಾಣಿಗಳು, ಅಪರೂಪದ ಮತ್ತು ಬೆದರಿಕೆಗೊಳಗಾಗಿರ್ತಕ್ಕಂಥ ಜೀವಿ ಪ್ರಭೇದಗಳು ಹಾಗೂ ಕೀಲಿಕೈ ಪ್ರಭೇದಗಳಂತ ಜೀವಿಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ಅಂದ್ರೆ ಎಂಡೇಂಜರಸ್ ಸ್ಪೀಸೀಸು, ರೇರ್ಲಿ ಇರ್ತಕ್ಕಂಥ ಸ್ಪೀಸೀಸು, ಫ್ಲಾರಾ ಆಗಿರ್ಲಿ, ಫಾನ್ ಆಗಿರ್ಲಿ, ಅಂದ್ರೆ ಸಸ್ಯವರ್ಗ ಪ್ರಾಣಿ ವರ್ಗಗಳು ಎಲ್ಲಾನು ಅತಿ ಅಪರೂಪವಾಗಿರ್ತಕ್ಕಂಥವು ಇರ್ತವೆ ಇದರಲ್ಲಿ. ಸೊ ಅದನ್ನ ಗೌರ್ಮೆಂಟ್ ಗುರುತಿಸಿ ಜೀವ ವೈವಿಧ್ಯತೆ ಪರಂಪರಾ ತಾಣ ಅಂತೇಳಿ ಒಂದು ಘೋಷಣೆ ಮಾಡಿದ್ರು ಅಂದ್ರೆ ಅದು ರೆಸ್ಟ್ರಿಕ್ಟೆಡ್ ಏರಿಯಾ ಆಗ್ಬಿಡುತ್ತೆ, ಪ್ರಾಹಿಬಿಟೆಡ್ ಅಂಡ್ ರೆಸ್ಟ್ರಿಕ್ಟೆಡ್ ಏರಿಯಾ ಆಗ್ಬಿಡುತ್ತೆ. ಸೊ ಸುಮಾರು ಕಂಡೀಷನ್ಸ್ ಎಲ್ಲ ಅಪ್ಲೈ ಮಾಡಿರ್ತಾರೆ. ಸೊ ಅದನ್ನ ನಾವು ಜೀವ ವೈವಿಧ್ಯತಾ ಪರಂಪರಾ ತಾಣಗಳು ಅಂದ್ರೆ ಮಾನವನ ಚಟುವಟಿಕೆಗಳಿಗೆ ಕೆಲವೊಂದು ನಿರ್ಬಂಧಗಳನ್ನ ಹೇರಿರ್ತಾರೆ. ಸೊ ಅವನ್ನ ನಾವು ಜೀವ ವೈವಿಧ್ಯತೆ ಪರಂಪರಾ ತಾಣಗಳು ಅಂತೇಳಿ ಕರಿತೀವಿ. ಮುಂದೆ ಏನಿದು ನೋಡ್ತಾ ಹೋಗೋಣ. ಜೀವ ವೈವಿಧ್ಯತೆ ಕಾಯ್ದೆ ಅಂತ ಮಾಡ್ತಾರೆ 2002ರಲ್ಲಿ. ಇದರ ಸೆಕ್ಷನ್ 37 ಅಡಿನಲ್ಲಿ ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ಮಾಡ್ತಾರೆ ರಾಜ್ಯ ಸರ್ಕಾರ. ಸೊ ಅವಾಗ ಸಮಾಲೋಚನೆ ನಡೆಸಿ ತದನಂತರದಲ್ಲಿ ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆ ಪ್ರದೇಶಗಳನ್ನ BHS ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಫಸ್ಟ್ ಘೋಷಣೆ ಆಗಿದ್ದು ಯಾವುದು ಅಂತ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಐತೆ. ಯಾವ್ದಪ್ಪ ಅಂದ್ರೆ ಬೆಂಗಳೂರಿನ ನಲ್ಲೂರಿನ ಹುಣಸೆ ತೋಪು ದೇವನಹಳ್ಳಿ ಹತ್ರ ಇದೆ, ದೇವನಹಳ್ಳಿ ಹತ್ರ. ಸೊ 2007ನೇ ಇಸ್ವಿಲಿ ಇದೇ ಫಸ್ಟ್ ಘೋಷಣೆ ಆಗಿದ್ದು ಭಾರತದ್ದು.
ಮುಂದೆ ಕರ್ನಾಟಕವು 5 ಜೀವ ವೈವಿಧ್ಯತೆ ಪರಂಪರೆ ತಾಣಗಳನ್ನು ಹೊಂದಿದೆ. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಅಂತ ಕೇಳ್ಬೋದು, ಹೊಂದಿಸಿ ಬರೆಯೋದಕ್ಕೆ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸಿದ್ದೇಶ್ವರ ಸ್ವಾಮಿಗಳ ಜೀವ ವೈವಿಧ್ಯತೆ ಪರಂಪರಾ ತಾಣ ವಿಜಯಪುರ ಮಮದಾಪುರದಲ್ಲಿದೆ. ನಲ್ಲೂರು ಹುಣಸೆತೊಪ್ಪು ದೇವನಹಳ್ಳಿಲಿದೆ. GKVK ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ, ಅಂಬರಗುಡ್ಡ ಇರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ, ಹಾಗೆ ಹೊಗರೇಕನ್ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಮತ್ತು ಕಡೂರುಗಳ ಮಧ್ಯದಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಈ ಫ್ರೇಮು ತುಂಬಾ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಹೊಂದಿಸಿ ಬರೆಯೋರಿಗೆ ಕಣ್ಣು ಕ್ಲೀನ್ ಆಗಿ ಕಾಣಿಸ್ತಾ ಇದೆ, ಇದು ಹೊಂದಿಸಿ ಬರೆಯಕ್ಕೆ ಬರೋ ಎಲ್ಲಾ ಚಾನ್ಸಸ್ ಇದೆ. ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆ ಯಾವ ತರ ಇದೆ ಅಂತ ಗೊತ್ತಿರಬೇಕು, ಪಕ್ಕಾ ಗೊತ್ತಿರಬೇಕು. ಏನು ಅಂತ ನೋಡ್ತಾ ಹೋಗೋಣ. ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು ಅಂತ ಗೊತ್ತಿರಬೇಕು. ಒಂದ್ ಲೈನ್ ಬೇಕಾದ್ರೆ ತೆಗೆದ್ಬಿಡ್ಬೋದು, ಯಾವ ತರ ಬೇಕಾದ್ರೆ ತೆಗಿಬಹುದು. ಕಾನ್ಸೆಪ್ಟ್ ಕ್ಲಾರಿಟಿ ಇರಲಿ. 1,91,791 ಚದರ ಕಿಲೋಮೀಟರ್ ಪ್ರದೇಶವನ್ನ ಹೊಂದಿದೆ. ಅಂದ್ರೆ ಅದನ್ನ ಕನ್ವರ್ಟ್ ಮಾಡಿದ್ರೆ ದೇಶ 100% ಇದೆ ಅಂತ ತಗೊಂಡ್ರೆ ನಮ್ಮ ರಾಜ್ಯ 5.83% ಇದೆ, 5.83ರಷ್ಟಿದೆ. ಅದೇ ರೀತಿ ಭಾರತದ ಅರಣ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ 40,649.30 ಚದರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆಯಂತೆ. ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಶೇಕಡಮಾನದಲ್ಲಿ ಹೇಳೋದಾದ್ರೆ 20.21ರಷ್ಟು ಅರಣ್ಯ ಪ್ರದೇಶ ಹೊಂದಿದೆ. ಭೌಗೋಳಿಕ ಪ್ರದೇಶ 100% ಇದ್ರೆ ಅದರಲ್ಲಿ 20.21 ಅರಣ್ಯ ಪ್ರದೇಶವನ್ನ ಹೊಂದಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿಶ್ವದ 36 ಜೀವ ವೈವಿಧ್ಯತೆ ಬಿಸಿ ತಾಣಗಳಲ್ಲಿ ಬಯೋಲಾಜಿಕಲ್ ಹಾಟ್ಸ್ಪಾಟ್ಸ್ ಅಂತ ಕರೀತಾರೆ. ಅದರಲ್ಲಿ ಒಂದಾದಂತ ನಮ್ಮ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಸುಮಾರು, ಪಶ್ಚಿಮ ಘಟ್ಟ 100% ಇದೆ ಅಂದ್ರೆ 60% ನಮ್ಮ ಕರ್ನಾಟಕದಲ್ಲೇ ಇದೆಯಂತೆ. ಪಶ್ಚಿಮ ಘಟ್ಟ 100% ಅಂತ ತಗೊಂಡ್ರೆ ಕರ್ನಾಟಕದಲ್ಲಿ ಹಾದು ಹೋಗಿರ್ತಕ್ಕಂಥದ್ದು 60% ಅಂತ ಅದರ ಅರ್ಥ. ಇನ್ನು 2023ನೇ ಸಾಲಿನಲ್ಲಿ ಕೈಗೊಂಡಂತ ಆನೆ ಗಣತಿ ಪ್ರಕಾರ ಕರ್ನಾಟಕ ರಾಜ್ಯ 6,395 ಆನೆಗಳನ್ನ ಹೊಂದಿದೆ ಅಂತ. ಇದು ಇಂಪಾರ್ಟೆಂಟ್. ಈ ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್. ಫಸ್ಟ್ ಹೈಯೆಸ್ಟ್ ಲೋಯೆಸ್ಟ್ ಗಣತಿ ಬಂದಾಗ ಹೇಳ್ತೀನಿ. ಆನೆ ಗಣತಿ ಕಂಪಲ್ಸರಿ ಕ್ವಶನ್ ಇರುತ್ತೆ. ಆನೆದಾಗಿರ್ಲಿ, ಹುಲಿದಾಗಿರ್ಲಿ, ಅರಣ್ಯದಾಗಿರ್ಲಿ ಎಲ್ಲ ಕಂಪಲ್ಸರಿ ಇರ್ತವೆ. ಅದ್ ಬಂದಾಗ ಹೇಳ್ತೀನಿ, ಆ ಟಾಪಿಕ್ ಮಾಡಿದಾಗ ಹೇಳ್ತೀನಿ. ಇದು ಇವಾಗ ಇಷ್ಟು ಸಾಕು. ಇನ್ನು ದೇಶದ ಒಟ್ಟು ಆನೆಗಳ ಸಂಖ್ಯೆ 25ರಷ್ಟು ನಮ್ಮ ರಾಜ್ಯದಲ್ಲೇ ಇದೆಯಂತೆ. ಒಟ್ಟು ಆನೆಗಳು 100 ಇದ್ರೆ 25 ಆನೆ ನಮ್ಮಲ್ಲೇ ಇದಾವೆ ಅಂತ ಅದರ ಅರ್ಥ. ಅಂದ್ರೆ 25ರಷ್ಟು ಟೋಟಲ್ ಆನೆಗಳಲ್ಲಿ 6,395 ಆನೆಗಳಲ್ಲಿ 25% ನಮ್ಮಲ್ಲೇ ಇದಾವಂತೆ. ಹಾಗೂ ಒಟ್ಟು 5 ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ 2022ನೇ ಸಾಲಿನಲ್ಲಿ ಹುಲಿ ಗಣತಿ ಪ್ರಕಾರ 563 ಹುಲಿಗಳಿದಾವಂತೆ. 563 ಹುಲಿಗಳಿದಾವೆ. ಸೊ ಕರ್ನಾಟಕವು ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಹುಲಿ ಇರ್ತಕ್ಕಂಥ 2ನೇ ರಾಜ್ಯ ಅಂತೇಳಿ ಗುರುತಿಸಲ್ಪಟ್ಟಿದೆ. 2ನೇ ರಾಜ್ಯ ಇದೇನೇನೆ. ಇನ್ನ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಹೊಂದಿದೆ, 36 ಅಭಯಾರಣ್ಯಗಳು ಹೊಂದೈತೆ. ಈ 36 ಅಭಯಾರಣ್ಯಗಳಲ್ಲೇನೆ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಸೇರ್ಕೊಂಡಿದ್ದಾವೆ. 5 ಹುಲಿ ಸಂರಕ್ಷಣಾ ಪ್ರದೇಶಗಳು ಸೇರ್ಕೊಂಡಿದ್ದಾವೆ. ಟೈಗರ್ ಸೆನ್ಸಸ್ ಟೈಮಲ್ಲಿ ಹೇಳ್ತೀನಿ, ಅದು ಇಂಪಾರ್ಟೆಂಟ್. 5 ರಾಷ್ಟ್ರೀಯ ಉದ್ಯಾನವನಗಳು ಮತ್ತು 36 ಅಭಯಾರಣ್ಯಗಳು. ಸೊ ಈ 36 ಅಭಯಾರಣ್ಯ ಜೊತೆ 5 ಹುಲಿ ಸಂರಕ್ಷಣಾ ಪ್ರದೇಶಗಳು ಇನ್ಕ್ಲೂಡೆಡ್. ಈ ಎ ಮತ್ತು ಬಿ ಕಾಣಿಸ್ತಿದೆಯಲ್ಲ, 5 ರಾಷ್ಟ್ರೀಯ ಉದ್ಯಾನವನ ಮತ್ತು 36 ಅಭಯಾರಣ್ಯಗಳು ಎರಡು ಸೇರಿ 11,004 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇನ್ನ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳನ್ನ ಬಿಟ್ರೆ ರಾಜ್ಯವು 17 ಸಂರಕ್ಷಣಾ ಮೀಸಲು ಮತ್ತು 1 ಸಮುದಾಯ ಮೀಸಲು ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟಿದೆಯಪ್ಪ ಅಂದ್ರೆ ಯಾವ್ದ್ಯಾವ್ದು 17 ಸಂರಕ್ಷಣಾ ಮೀಸಲು ಪ್ರದೇಶ ಮತ್ತು 1 ಸಮುದಾಯ ಮೀಸಲು ಪ್ರದೇಶ ಹೊಂದಿದೆ. ಇದು 294 ಚದರ ಕಿಲೋಮೀಟರ್ ಪ್ರದೇಶವನ್ನ ಹೊಂದಿದೆ ಅಂತ ಹೇಳ್ತಾರೆ. ಸೊ ನೀವು ಇವಾಗ ಇದಿಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಇದಿಷ್ಟು ಕಾನ್ಸೆಪ್ಟ್ ಪಕ್ಕಾ ಗೊತ್ತಿತ್ತು ಅಂದ್ರೆ 1 ಮಾರ್ಕ್ಸ್ ಡೆಫಿನೆಟ್ ಆಗಿ ಬರುತ್ತೆ. ಇದೇ ತರ ವಿಡಿಯೋಸ್ನ ಮಾಡಾಕ್ತೀನಿ. ಪ್ರತಿದಿನ 2 ರಿಂದ 3 ವಿಡಿಯೋ ಬರುತ್ತೆ. ನಿಮ್ಮ KSಗೆ, PDOಗೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ, ಮುಂದೆ ಬರೋ ಎಲ್ಲ ಎಕ್ಸಾಮ್ಸ್ಗೂ 100% ಬಂದೇ ಬರ್ತವೆ. ಪ್ರತಿಯೊಂದು ವಿಡಿಯೋದಲ್ಲೂ ಕ್ವಶನ್ಸ್ ಬಂದಿರ್ತವೆ. ಆ ತರ ಚಾಯ್ಸ್ ಮಾಡ್ತಾ ಇದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಸೇಮ್ ಟೈಮಿಗೆ ಭೇಟಿಯಾಗೋಣ. ನಮಸ್ಕಾರ.